ನಾಳೆ ಮುಂಬೈ ಎದುರು ಕ್ವಾಲಿಫೈಯರ್ 2 ಅಲ್ಲಿ ಪಂಜಾಬ್ ಕಿಂಗ್ಸ್ ಗೆದ್ದರೆ ಈ IPL ಅಲ್ಲಿ ಹೊಸ ಚಾಂಪಿಯನ್ ಅನ್ನ ನಾವು ನೋಡುತ್ತೇವೆ. ನಮಸ್ಕಾರ ಎಲ್ಲರಿಗೆ, ಸತ್ಯನಾರಾಯಣ ಸರ್ ಮಾತಾಡ್ತಾ ಇರೋದು. ಕುಶಲ ಕ್ಷೇಮ ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ಎಸ್, ಇನ್ನೇನು IPL ಮುಗಿಯುವ ಹಂತಕ್ಕೆ ಬಂದಿದೆ. ಇನ್ನು ಎರಡೇ ಮ್ಯಾಚ್ ಬಾಕಿ ಇರೋದು, ಕ್ವಾಲಿಫೈಯರ್ 2 ಮತ್ತೆ ಫೈನಲ್. ಕ್ವಾಲಿಫೈಯರ್ 2 ಅನ್ನ ಎಲಿಮಿನೇಟರ್ 2 ಅಂತ ಸಹ ಕರಿಬಹುದು. ವಿನ್ ಆದ ತಂಡ ಫೈನಲ್ಗೆ ಕ್ವಾಲಿಫೈ ಆಗ್ತದೆ, ಸೊ ಆದ್ರಿಂದ ಕ್ವಾಲಿಫೈಯರ್ 2 ಅಂತ ಕರೀತಾರೆ. ಎಲಿಮಿನೇಟರ್ 2 ಯಾಕೆ ಕರಿಬಹುದು? ಬಿಕಾಸ್ ಸೋತ ತಂಡ ಮನೆಗೆ ಹೋಗ್ತದೆ. ಸೊ ಎಂಥದ್ದು ಅಳಿಯ ಅಲ್ಲ ಮಗಳ ಗಂಡ. ಕ್ವಾಲಿಫೈರ್ 2 ಅಂತ ಕರಿಬಹುದು, ಎಲಿಮಿನೇಟರ್ 2 ಅಂತ ಕರಿಬಹುದು. ಅಹಮದಾಬಾದ್ ಅಲ್ಲಿ ನಡೀತಾ ಇರುವಂತಹ ಮ್ಯಾಚ್ ಪಂಜಾಬ್ ಕಿಂಗ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಎದುರು ನಡೀತಾ ಇದೆ. ಈ ಮ್ಯಾಚ್ ಮುಂಬೈ ಇಂಡಿಯನ್ಸ್ ನಿನ್ನೆ ಯಾವ ತರ ವಿನ್ ಆಗಿದೆ ನಮಗೆ ಗೊತ್ತುಂಟು. ಇವರು ಪ್ಲೇ ಆಫ್ಗೆ ಬಂದ ಕೂಡಲೇ ಇವ್ರದ್ದು ಎ ಗೇಮ್ ಇದ್ದದ್ದು A++ ಗೇಮ್ ಆಗ್ತದೆ. ಎಲ್ಲರ ಸಹ ಫಾರ್ಮಿಗೆ ಬಂದು ಬಿಡ್ತಾರೆ. ಆಸ್ ಅ ಟೀಮ್ ಪರ್ಫಾರ್ಮ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೈಕ್ ಆಗಿ ಹೋಗ್ತದೆ ಅಪೋಸಿಷನ್ಗೆ. ಅಂದ್ರೆ ಇವರದು ಆಸ್ ಅ ಟೀಮ್ ಆಗಿ ಆಡುವಾಗ ಎಲ್ಲ ಸೈಕ್ ಆಗಿ ಹೋಗ್ತದೆ ಖಂಡಿತವಾಗಿ ಸಹ. ದಟ್ ಈಸ್ ಹೌ ದೇ ಆರ್ ಡೂಯಿಂಗ್ ಅಲ್ವಾ. ಮುಂಬೈ ಇಂಡಿಯನ್ಸ್ 5 ಸಲ ಚಾಂಪಿಯನ್ ಆಗಿದ್ದಾರೆ ಅಂತಂದ್ರೆ ಏನೋ ಇರ್ಬೇಕಲ್ಲ ಮಾರ್ರೆ ತಂಡದಲ್ಲಿ, ಇಲ್ಲ ಸುಮ್ಮನೆ ಹಾಗೆ ಚಾಂಪಿಯನ್ ಆಗ್ಲಿಕ್ಕೆ ಆಗುದಿಲ್ಲ. ಆನ್ ದಿ ಅದರ್ ಹ್ಯಾಂಡ್ ಪಂಜಾಬ್ ಕಿಂಗ್ಸ್ 11 ವರ್ಷಗಳ ನಂತರ ಅವರು ಪ್ಲೇ ಆಫ್ಗೆ ಸೆಲೆಕ್ಟ್ ಆಗಿರೋದು. ಸೊ ಪ್ರೀತಿ ಜಿಂಟಾಗೆ ಅದೇ ಒಂದು ದೊಡ್ಡ ಖುಷಿಯಾಗಿರುತ್ತೆ. 11 ವರ್ಷದ ನಂತರ ನಮ್ಮ ಟೀಮ್ ಪ್ಲೇ ಆಫ್ಗೆ ಬಂತಲ್ಲ ಮಾರ್ರೆ, ಟೇಬಲ್ ಟಾಪರ್ ಆದರು. ಬಟ್ 2 ಅವಕಾಶ ಇದ್ದು ಕೂಡ ಫೈನಲಿಗೆ ಹೋಗದಿದ್ರೆ ಖಂಡಿತವಾಗಿ ಬೇಜಾರಾಗ್ತದೆ. ಎಂತ ಮಾರ್ರೆ, ಟೇಬಲ್ ಟಾಪರ್ ಆಗಿ ಕ್ವಾಲಿಫೈಯರ್ 1 ಅಲ್ಲಿ ಸೋತ್ವು, ಈಗ ಕ್ವಾಲಿಫೈಯರ್ 2 ಅಲ್ಲಿ ಸಹ ಸೋತರೆ ಖಂಡಿತವಾಗಿ ಬೇಜಾರಾಗ್ತದೆ. ಏನಪ್ಪ ಇದು, 2 ಮ್ಯಾಚನ್ನು ಸೋತು ಫೈನಲಿಗೆ ಹೋಗುವಂಥ ಅವಕಾಶವನ್ನು ಮಿಸ್ ಮಾಡಿಕೊಂಡ್ರಲ್ಲ ಅಂತ. ಫಸ್ಟ್ ಪಂಜಾಬ್ ಬಗ್ಗೆ ಮಾತಾಡುವ, ಅದಾದಮೇಲೆ ಮುಂಬೈ ಇಂಡಿಯನ್ಸ್ ಬಗ್ಗೆ ಮಾತಾಡುವ. ನಾ ಯಾರು ವಿನ್ ಆಗ್ತಾರೆ ಯಾರು ವಿನ್ ಆಗೋದಿಲ್ಲ ಅಂತ ಹೇಳೋದಿಲ್ಲ, ಯಾಕಂತಂದರೆ ಈಕ್ವಲ್ ಫೈಟ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ ನಾಳೆ ಅಹಮದಾಬಾದಲ್ಲಿ. ಪಂಜಾಬ್ ಕಿಂಗ್ಸ್ ಕ್ವಾಲಿಫೈಯರ್ 1 ಅಲ್ಲಿ RCB ಎದುರು ಒಂದು ತಂಡ ಏನೆಲ್ಲ ಬ್ಯಾಟಿಂಗಲ್ಲಿ ಮಿಸ್ಟೇಕ್ ಮಾಡ್ಬೋದು ಅದನ್ನೆಲ್ಲ ಮಾಡಿಬಿಟ್ಟಿದೆ. ಇನ್ನೇನು ಉಳಿದಿಲ್ಲ ಹೊಸದಾಗಿ ಮಿಸ್ಟೇಕ್. ಇನ್ನೇನು ಬೇಕಿದ್ರೆ ರನ್ಔಟು, ಹಿಟ್ ವಿಕೆಟ್, ಈ ಥರದೆಲ್ಲ ಬಾಕಿ ಉಂಟು ಬಿಟ್ಟರೆ. ಯಾಕಂದರೆ ಅವರ ಬ್ಯಾಟಿಂಗ್ ನೋಡಿದಾಗ ತೀರಾ ಶೋಚನೀಯವಾಗಿತ್ತು. 101ಕ್ಕೆ ಆಲ್ ಔಟ್ ಆದರು. ಎಸ್, RCB ಭಾರಿ ಚಂದ ಬೌಲಿಂಗ್ ಹಾಕಿದೆ, ಅಷ್ಟೇ ಕೆಟ್ಟ ಬ್ಯಾಟಿಂಗ್ ಮಾಡಿದ್ದಾರೆ ಪಂಜಾಬ್ ಕಿಂಗ್ಸ್ ಅವರು. ಪೇಷನ್ಸೇ ಇರಲಿಲ್ಲ. ಅಟ್ಲೀಸ್ಟ್ 3 ವಿಕೆಟ್ ಬಿದ್ದ ಮೇಲೆ ಆದರೂ ರಿಕಿ ಪಾಂಟಿಂಗು ಅಥವಾ ಶ್ರೇಯಸ್ ಅಯ್ಯರೇ ಹೇಳಬೇಕಿತ್ತು ತಂಡಕ್ಕೆ. ಸರಿ ಆಯ್ತು, 3 ವಿಕೆಟ್ ಬಿದ್ದಿದೆ, ದಯವಿಟ್ಟು ಎಲ್ಲರ ಸಹ ದೊಡ್ಡ ಶಾಟ್ ಹೊಡೆದಕ್ಕೆ ಹೋಗ್ಬಿಡಿ, ಸ್ವಲ್ಪ ನಿಂತ್ಕೊಂಡು ಆಡಿ, ಒಂದು 140 150 ಆದರೂ ಹೊಡಲಿಕ್ಕೆ ಟ್ರೈ ಮಾಡಿ. ಆವಾಗ ಬೌಲರ್ಸಿಗೆ ಒಂದು ಚೂರಿ ಏನೋ ಇರ್ತದೆ ಡಿಫೆಂಡ್ ಮಾಡಲಿಕ್ಕೆ. ದಯವಿಟ್ಟು ರ್ಯಾಶ್ ಶಾಟ್ ಹೊಡಿಲಿಕ್ಕೆ ಹೋಗಿ ಔಟ್ ಆಗಬೇಡಿ ಅಂತ ಹೇಳ್ಬೋದಿತ್ತು, ಹೇಳಿಲ್ಲ ಅಂತ ಕಾಣ್ತದೆ. ಎಲ್ಲ ಬರ್ತಿದ್ರು, ಎಲ್ಲರೂ ಸಹ ದೊಡ್ಡ ಶಾಟ್ ಹೊಡಿಲಿಕ್ಕೆ ಹೋಗಿ ಔಟ್ ಆಗ್ತಾಯಿದ್ರು. ಪ್ರಿಯಾಂಚಾರ್ಯ ಅವರದು ಏನೋ ಇದು ಪ್ಲಸ್ ಪಾಯಿಂಟ್ ಏನಿದೆ, ಆಫ್ ಸೈಡಲ್ಲಿ ಎಕ್ಸ್ಟ್ರಾ ಕವರ್ ರೀಜನ್ ಮೇಲೆ 4 ಹೊಡಿತಾರೆ, ಅದು ಮೇಲೆ ಹೋಗಲಿಲ್ಲ, ಕೈಗೆ ಹೋಯಿತು. ಕೃಣಾಲ್ ಪಾಂಡೆಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಪ್ರಭ್ಸಿಮ್ರನ್ ಸಿಂಗ್ ಅವರು ಅಂದರೆ ಎಂತ ಹೇಳೋದು, ಸ್ವಲ್ಪ ರೈಟ್ ಹ್ಯಾಂಡೆಡ್ ವರ್ಷನ್ ಆಫ್ ಅಭಿಷೇಕ್ ಶರ್ಮಾ ಅಂತ ಹೇಳ್ಬೋದು. ಯಾಕಂತಂದರೆ ಅವರು ಕೂಡ ಅಭಿಷೇಕ್ ಶರ್ಮಾ ಮುಂದೆ ಬಂದು ಪಟಾರ್ ಅಂತ ಹೊಡಿತಾರೆ ಮೆಜಾರಿಟಿ ಆಫ್ ದ ಟೈಮ್ಸ್, ಮುಂದೆ ಬರ್ತಾರೆ. ಪ್ರಭ್ಸಿಮ್ರನ್ ಸಿಂಗ್ ಸಹ ಹಾಗೆ ಬಾಲ್ ಹಾಕುವ ಮುಂಚೆ ಮೊದಲೇ ಡಿಸೈಡ್ ಮಾಡಿರ್ತಾರೆ, ನಾನು ಈ ಬಾಲಿಗೆ ಮುಂದೆ ಬಂದು ಹೊಡಿತೇನೆ ಅಂತ. ಎಲ್ಲಿ ಅದು ರೂಮ್ ಸಿಗದಿದ್ರೆ, ಬೀಸ್ಲಿಕ್ಕೆ ರೂಮ್ ಸಿಗದಿದ್ರೆ ಆವಾಗಾದರೂ ಶಾರ್ಟ್ಸನ್ನು ಚೇಂಜ್ ಮಾಡಬೇಕು. ಚೇಂಜ್ ಮಾಡಲಿಲ್ಲ ಪ್ರಭ್ಸಿಮ್ರನ್ ಸಿಂಗ್. ಮುಂದೆ ಬಂದು ಪಟಾರ್ ಅಂತ ಬೀಸ್ಲಿಕ್ಕೆ ಹೋದ್ರು, ಅಷ್ಟು ಅಂದರೆ ರೂಮ್ ಇರಲಿಲ್ಲ, ಬೀಸುವಷ್ಟು ಜಾಗ ಇರಲಿಲ್ಲ, ಎಡ್ಜ್ ಆಗಿ ಔಟ್ ಆದರು. ಶ್ರೇಯಸ್ ಅಯ್ಯರ್, ದಟ್ ಶಾಟ್ ವಾಸ್ ರಿಯಲಿ ಆಗ್ಲಿ, ತುಂಬ ಕೆಟ್ಟ ಶಾಟ್ ಆಗಿತ್ತು. ಆ್ಯಂಡ್ ಸ್ಪಿನ್ನರ್ ಸುಯೇಶ್ ಶರ್ಮಾ ಬಂದ ಮೇಲೆ ಗೂಗ್ಲಿಯನ್ನು ರೀಡೇ ಮಾಡಲಿಲ್ಲ, ಶಶಾಂಕ್ ಸಿಂಗ್ ರೀಡ್ ಮಾಡಲಿಲ್ಲ, ಸ್ಟಾಯ್ನಿಸ್ ಅವ್ರು ರೀಡ್ ಮಾಡಲಿಲ್ಲ. ಸ್ಟಾಯ್ನಿಸ್ ಆದರೂ ಓಕೆ, ಫಾರಿನರು, ಅವರು ಸ್ಪಿನ್ನರ್ಸನ್ನೆಲ್ಲ ಅಷ್ಟು ಆಡಿ ಅಭ್ಯಾಸ ಇಲ್ಲ ಅಂತ ಹೇಳ್ಬೋದು. ಬಟ್ ಶಶಾಂಕ್ ಸಿಂಗ್ ಗೂಗ್ಲಿ ರೀಡೇ ಮಾಡಲಿಲ್ಲ ಅವರು. ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮುಷೀರ್ ಖಾನ್ ಅವರನ್ನು ಕರ್ಕೊಂಬಂದರು. ಈಗ ಭಾರಿ ಏನು ನಡೀತಾ ಉಂಟಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ, ಏನು ವಿರಾಟ್ ಕೊಹ್ಲಿ ಅವರು ಮುಷೀರ್ ಖಾನ್ ಬಂದ ಮೇಲೆ ವಾಟರ್ ಬಾಯ್ ಇವ ನೀರು ತಗೊಂಡು ಹೋಗೋನ್ ನೀರು ಕೊಡುವವನು ಮಾರ್ರೆ ಅಂತ ಆಡಿಕೊಂಡು ನಗ್ತಾ ಇದ್ರು ಅಂತ. ಹೇಟ್ರೆಡ್ ಯಾವ ಥರದಲ್ಲೆಲ್ಲ ಸ್ಪ್ರೆಡ್ ಮಾಡ್ಬೋದಲ್ಲ, ಅದನ್ನೆಲ್ಲ ನಮ್ಮ ಒಂದು ಯೂತ್ಸ್ ಇದರಲ್ಲಿ ಒಂದು ಎತ್ತಿದ ಕೈ. ಅಂದರೆ ಮ್ಯಾಟರನ್ನು ಹೇಗೋ ಚೇಂಜ್ ಮಾಡಿ ಅದಕ್ಕೊಂದು ಪ್ಯಾಥೆಟಿಕ್ ಇದು ಪ್ಯಾಥೋ ಮ್ಯೂಸಿಕ್ ಎಲ್ಲ ಹಾಕಿ ಏನೇನೋ ಮಾಡಿ ಹೇಟ್ರೆಡ್ನೆಸ್ ಸಕ್ಕದಾಗಿ ಸ್ಪ್ರೆಡ್ ಮಾಡ್ತಾರೆ. ವಿಷಯ ಇದ್ದದೆಂತ, ದಡ ಅಂತ ವಿಕೆಟ್ ಹೋಗ್ತಾ ಇತ್ತು. ಆ ಬ್ರೇಕ್ಸಲ್ಲೆಲ್ಲ ಮುಷೀರ್ ಖಾನ್ ಅವರೇ ನೀರು ತಗೊಂಡ್ಬರ್ತಾ ಇದ್ರು. ಬಿಕಾಸ್ ಅವ್ರು ಬೆಂಚಲ್ಲಿದ್ದರು, ಅವರು ವಾಟರ್ ಬಾಟ್ಲ್ ಎಲ್ಲ ಕ್ಯಾರಿ ಮಾಡ್ತಾಯಿದ್ರು. ಆಲ್ ಆಫ್ ಅ ಸಡನ್ ಪಂಜಾಬ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮುಷೀರ್ ಖಾನನ್ನೇ ಇಂಟ್ರೊಡ್ಯೂಸ್ ಮಾಡಿದರು. ವಿರಾಟ್ ಕೊಹ್ಲಿಗೆ ಶಾಕ್ ಆಯ್ತು, ಸ್ವಲ್ಪ ಹೊತ್ತಿನ ಮುಂಚೆ ನೀರು ತಗೊಂಡ್ಬಂದಲ್ಲ ಮಾರ್ರೆ, ಈಗ ಇವನೇ ಬರ್ತಿದ್ದಾನೆ ಬ್ಯಾಟಿಂಗ್ ಮಾಡ್ಲಿಕ್ಕೆ ಅಂತ ಹಾಗೆ ಹೇಳಿದಾಗಿತ್ತು.
ಅದನ್ನು ಯಾವ ಥರ ಎಲ್ಲ ತಿರುಚಿದ್ರು ಅಂತಂದರೆ ದೇವ್ರೆ. ಆ್ಯಂಡ್ ಮುಷೀರ್ ಖಾನ್ ಬಂದರು, ಅಗೇನ್ ಪೇಷನ್ಸ್ ಇರಲಿಲ್ಲ, ಅಷ್ಟು ವಿಕೆಟ್ ಹೋಗಿದೆ, ಮತ್ತೆ ಪಿಚ್ ಬಾಲ್ ರೀಡ್ ಮಾಡಲಿಲ್ಲ, ಪಟಾರ್ ಅಂತ ಹೊಡಿಲಿಕ್ಕೆ ಹೋಗಿದ್ರು, LBW ಆದರು. ಕೈಲ್ ಜೇಮಿಸನ್ ಅವ್ರ ತನಕ ಬ್ಯಾಟಿಂಗ್ ಉಂಟು ಅವ್ರದ್ದು. ಅಂದರೆ ಬರುವವರೆಲ್ಲ ಆ್ಯಕ್ಚುಲಿ ಬ್ಯಾಟಿಂಗ್ ಕೆಪಾಸಿಟಿ ಇರುವವರೇ. ಅವ್ರು ನಂಬರ್ 11 ಆಡಿದ್ದು, 9 ವಿಕೆಟ್ ಹೋದ್ಮೇಲೆ ಬಂದದ್ದು. ಸೊ ಬ್ಯಾಟಿಂಗ್ ಡೆಪ್ತು ಒಟ್ರಾಶಿ ಉಂಟು. ಬಟ್ ಪವರ್ ಪ್ಲೇಲಿ ವಿಕೆಟ್ ಉಳಿಸ್ಕೊಳ್ಳೋದಿದ್ರೆ ಎಂತ ಮಾಡ್ಲಿಕ್ಕೆ ಆಗೋದು, ಬ್ಯಾಟಿಂಗ್ ಡೆಪ್ತ್ ಇದ್ದು ಏನು ನಡೆಯೋದಿಲ್ಲ. ಯಾಕಂದರೆ ಇದೆಲ್ಲ ಪ್ರೆಷರ್ ಮ್ಯಾಚ್ಗಳು, ಔಟ್ ಆದರೆ ಕ್ಲೀನ್ ಟೂರ್ನಮೆಂಟಿಂದ ಔಟ್ ಅಂತ ಇರುವಂಥ ಸಿಚುವೇಶನಲ್ಲಿ ಪವರ್ ಪ್ಲೇಯಲ್ಲಿ ವಿಕೆಟ್ ಉಳಿಸ್ಕೊಳ್ಬೇಕು. RCB ಅಗೇನ್ಸ್ಟ್ ಮಾಡಿದಂತಹ ಮಿಸ್ಟೇಕೇ ಇದಾಗಿತ್ತು ಪಂಜಾಬ್. ನಂಗೆ ಈಗ ಸಹ ಗೊತ್ತಿಲ್ಲ ಚಹಲ್ ಅವರ ಒಂದು ಏನು ಫಿಟ್ನೆಸ್ ಯಾವ ಥರ ಉಂಟಂತ. ಅವರ ಅನುಪಸ್ಥಿತಿ ಖಂಡಿತ ಕಾಡ್ತಾ ಇತ್ತು ಈ ಥರದ ಒಂದು ಬಿಗ್ ಮ್ಯಾಚಲ್ಲಿ. ಚಹಲ್ ಅವರು ಕಮ್ಬ್ಯಾಕ್ ಮಾಡ್ತಾರಾ ಇಲ್ವಾ ಅದು ಕಾದು ನೋಡ್ಬೇಕು. ಚಹಲ್ ಅವರು ತಂಡಕ್ಕೆ ಬಂದರೆ ಅದು ನಿಜಕ್ಕೂ ಕೂಡ ಒಂದು ಬೂಸ್ಟ್ ಸಿಕ್ಕ. ಯಾಕಂತಂದರೆ ಆಲ್ರೆಡಿ ಮಾರ್ಕೋ ಎನ್ಸನ್ ಅವರಿಲ್ಲ, ಅವರು WTC ಫೈನಲ್ ಆಡಲಿಕ್ಕೆ ಹೋಗಿದ್ದಾರೆ. ಈಗ ಜೇಮಿಸನ್ ಅವರು ಬಂದಿದ್ದಾರೆ, ಬಟ್ ಮಾರ್ಕೋ ಎನ್ಸನ್ ರೇಂಜಿಗೆ ಅವ್ರು ಕನ್ಸಿಸ್ಟೆಂಟಾಗಿ ಮೊನ್ನೆ ಆಡಲಿಲ್ಲ. ಒಂದು ಓವರಲ್ಲಿ ಭಯಂಕರ ಆಡಿದರು. ಏನು ವಿರಾಟ್ ಕೊಹ್ಲಿ ಅವರ ವಿಕೆಟ್ ತೆಗೆದು ಓವರ್ ಅಂತೂ ಇದೆಂತ ಟೆಸ್ಟ್ ಮ್ಯಾಚ್ ನೋಡ್ತಿದ್ದೇವೆ ಮಾರ್ರೆ ಅಂತ ಅನ್ನಿಸ್ತಾ ಇತ್ತು. ನೆಕ್ಸ್ಟ್ ಓವರಲ್ಲಿ ಸಾಲ್ಟ್ ಡಾಮ ಹೊಡೆದಾಕಿದ್ರು ಜೇಮಿಸನ್ ಅವರನ್ನು. ಹರ್ಷದೀಪ್ ಸಿಂಗ್ ಮೇಲೆ ಭಾರಿ ಒಂದು ಎಕ್ಸ್ಪೆಕ್ಟೇಷನ್ ತುಂಬ ಇರುತ್ತೆ. ಯಾಕಂತಂದರೆ ಬೇರೆ ಎಕ್ಸ್ಪೀರಿಯನ್ಸ್ಡ್ ಬೌಲರ್ಸ್ ಕಾಣ್ತಾ ಇಲ್ಲ ಪಂಜಾಬಲ್ಲಿ. ಸ್ವಲ್ಪ ಬ್ಯಾಟಿಂಗನ್ನು ಜಾಸ್ತಿ ನಂಬಿರುವಂಥ ಟೀಮ್ ಥರ ಪಂಜಾಬ್ ಅನ್ನಿಸ್ತಾ ಇದೆ. ಬ್ಯಾಟ್ಸ್ಮನ್ ಒಂದು ಜವಾಬ್ದಾರಿ ತಗೊಳ್ಬೇಕು. ಮುಂಬೈ ಇಂಡಿಯನ್ಸ್ ವಿಷಯಕ್ಕೆ ಬರೋದಿದ್ರೆ, ಇವರಿಗೆ ಒಂದು ಏನು ರಿಕಲ್ಟನ್ ಅವರದ್ದು ರಿಪ್ಲೇಸ್ಮೆಂಟ್ ಆಗಿ ಬೇರ್ಸ್ಟೋ ಅವರು ಬಂದ್ರಲ್ಲ, ರಿಕಲ್ಟನ್ಗಿಂತ ಸಹ ಚಂದ ಮಾಡಿ ಆಡುವಂಥ ಪ್ಲೇಯರು, ಅವರಕ್ಕಿಂತ ಸಹ ಜಾಸ್ತಿ ಡೇಂಜರಸ್ ಪ್ಲೇಯರ್ ಬೇರ್ಸ್ಟೋ ಅವರು. ಸೊ ರೋಗಿ ಬಯಸಿದ್ದು ಗಡ್ಬಡ್ ಐಸ್ ಕ್ರೀಮ್, ವೈದ್ಯ ಹೇಳಿದ್ದು ಗಡ್ಬಡ್ ಐಸ್ ಕ್ರೀಮ್ ಅಂತ ಹೇಳಿದಾಗ ಆಯ್ತಾ ಅಂತ. ಕ್ರೇಜಿ ಹಿಟ್ಟರ್ ಬೇರ್ಸ್ಟೋ ಅವರು. ನಾಳಿನ ಮ್ಯಾಚಲ್ಲಿ ಸಹ ಅಷ್ಟೇ ಕನ್ಸಿಸ್ಟೆಂಟಾಗಿ ಆಡ್ತಾರ ಇಲ್ವಾ ಅದು ಬೇರೆ ವಿಷಯ, ಬಟ್ ಡೇಂಜರಸ್ ಪ್ಲೇಯರ್, ಸಿಕ್ಕಾಪಟ್ಟೆ ಡೇಂಜರಸ್ ಪ್ಲೇಯರ್. ಆ್ಯಂಡ್ ಅಲ್ಲಿ ಒಂದು ಪ್ಲೇಯರ್ ಇದ್ದಾರಲ್ಲ, ಅವ್ರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಬರದಿದ್ರೂ ಕೂಡ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋದ್ರಲ್ಲಿ ಎತ್ತಿದ ಕಾಲು, ಕನ್ಸಿಸ್ಟೆಂಟಾಗಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾರೆ. ದ ಲೆಜೆಂಡರಿ ಬೌಲರ್ ಬುಮ್ರಾ ಅವರು. ಆ 4 ಓವರಲ್ಲಿ ಉಂಟಲ್ಲ, ಯದ್ವಾತದ್ವ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾರೆ. ನನಗೆ ನಿನ್ನೆ ಬೈ ಮಿಸ್ಟೇಕ್ ಆಗಿ ನನಗೆ ಬಾಲ್ ಆಫ್ ದ ಮ್ಯಾಚ್ ಬಗ್ಗೆ ಮಾತಾಡಲಿಕ್ಕೆ ನೆನಪೋಯ್ತು. ಬುಮ್ರಾ ಅವರು ಏನು ವಾಷಿಂಗ್ಟನ್ ಸುಂದರ್ ಅವ್ರನ್ನ ಬೋಲ್ಡ್ ಮಾಡಿದ ಬಾಲ್, ವಾಷಿಂಗ್ಟನ್ ಸುಂದರ್ ಮತ್ತು ಸಾಯಿ ಸುದರ್ಶನ್ ಅವರು ಆಡ್ತಾ ಇರುವಂಥ ಟೈಮಲ್ಲಿ GT ವಿನ್ ಆಗ್ತದೆ ಅಂತವೇ ಅನ್ನಿಸ್ತಾ ಇತ್ತು. ಚೇಸ್ ಮಾಡ್ತಾರ ಮಾರ್ರೆ ಅಂತ. ಏನು ಡೆಡ್ಲಿ ಯಾರ್ಕರ್, ಕ್ಲೀನ್ ಬೋಲ್ಡ್ ವಾಷಿಂಗ್ಟನ್ ಸುಂದರ್ ಅವರು. ಸೊ ಅದೇ ಮೇಜರ್ ಟರ್ನಿಂಗ್ ಪಾಯಿಂಟ್ ಆದದ್ದು. ಸೊ ಬುಮ್ರಾ ಅವರು ಎನಿ ಡೇ ಎನಿ ಟೈಮ್ ಮ್ಯಾಚ್ ವಿನ್ನರು ಮುಂಬೈ ತಂಡಕ್ಕೆ. ಸೊ ಅದು ಒಂದು ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್. ಇನ್ನೊಂದು, ಅವರ ತಂಡದಲ್ಲಿ ಇರುವವರೆಲ್ಲರೂ ಸಹ ಮ್ಯಾಚ್ ವಿನ್ನರ್ಸ್. ಈಗ ಬೇರ್ಸ್ಟೋ ಅವರು ಕೂಡ ಬಂದಿದ್ದಾರೆ. ಬೇರ್ಸ್ಟೋ ಅವರು ಕ್ಷಣ ಮಾತ್ರದಲ್ಲಿ ಒಂದು ರನ್ ಗತಿಯೆಲ್ಲ ಪೂರ್ತಿ ಚೇಂಜ್ ಮಾಡಿ ಹಾಕ್ತಾರೆ. ಏನು RCBಗೆ ಸಾಲ್ಟ್ ಹೇಗೆ ಒಂದು ಸ್ಫೋಟಕ ಇದು ಆಟ ಆಡ್ತಾ ಇದ್ದಾರೆ, ಆ ಥರದ ಆಟ ಆಡುವಂತಹ ಆಟಗಾರ ಬೇರ್ಸ್ಟೋ ಅವರು. ರೋಹಿತ್ ಶರ್ಮಾ ಅವರು ರೀಸೆಂಟಾಗಿ ಅಷ್ಟೇ T20 ರಿಟೈರ್ಮೆಂಟ್ ಘೋಷಣೆ ಮಾಡಿದ್ದವರು, ನಮ್ಮ ಕ್ಯಾಪ್ಟನ್ ಕೂಡ ಆಗಿದ್ರು. ಏನು 6 ನೀರು ಕುಡ್ದಾಗೆ ಹೊಡಿತಾರಪ್ಪ. ಅವರಿಗೆ 6 ಹೊಡಿಯೋದೊಂದು ದೊಡ್ಡ ವಿಷಯನೇ ಅಲ್ಲ. IPL ಹಿಸ್ಟ್ರಿಯಲ್ಲಿ ಗೇಲ್ ಅವ್ರನ್ನ ಬಿಟ್ಟರೆ ಸೆಕೆಂಡ್ ಹೈಯೆಸ್ಟ್ 6 ಹೊಡೆದಿರೋದು ರೋಹಿತ್ ಶರ್ಮಾ ಅವರೇ. ಅದಾದಮೇಲೆ ಸೂರ್ಯಕುಮಾರ್ ಯಾದವ್ ಅವರು, ನಮ್ಮ T20 ಕ್ಯಾಪ್ಟನ್, 360 ಡಿಗ್ರಿ ಶಾರ್ಟ್ಸ್ ಹೊಡೆಯುವಂಥ ಆಟಗಾರ. ಯಾವುದಾದ್ರೂ ಆಟಗಾರ 360 ಡಿಗ್ರಿ ಶಾರ್ಟ್ಸ್ ಹೊಡಿಲಿಕ್ಕೆ ಆಗ್ತದೆ ಅಂತಂದರೆ ಒಪೋಸಿಷನ್ ಟೀಮ್ಗೆ ತಲೆನೋವು. ಫೀಲ್ಡರನ್ನು ಎಲ್ಲಿ ಪ್ಲೇಸ್ ಮಾಡಬೇಕು, ಡೀಪ್ ಅಲ್ಲಿ ಫೈನ್ ಲೆಗ್ಗಲ್ಲಿ ಇಟ್ಟರೆ ಇಲ್ಲಿ ಲಾಂಗ್ ಆನ್ ಲಾಂಗ್ ಆಫಲ್ಲಿ ಹೊಡಿತಾ ಕೂತ್ಕೊಳ್ತಾರೆ. ಫೈನ್ ಲೆಗ್ಗನ್ನು ಒಳಗಡೆ ತಗೊಂಡ್ಬಂದ್ರೆ ಅಲ್ಲಿ ಫೈನ್ ಲೆಗ್ಗಲ್ಲಿ ಮೇಲೆ 4 ಅಥವಾ 6 ಹೊಡಿತಾರೆ. ಸಿಕ್ಕಾಪಟ್ಟೆ ಟೆನ್ಷನ್. 180 ಡಿಗ್ರಿ ಮತ್ತು 360 ಡಿಗ್ರಿ ಪ್ಲೇಯರ್ಸ್ ಇದ್ದರೆ ಇದೊಂದು. 180 ಡಿಗ್ರಿ ಪ್ಲೇಯರ್ಸ್ ಇದ್ದಾಗ ಏನಾಗ್ತದೆ, ನಿಮಗೆ ಸ್ಲಾಗ್ ಓವರಲ್ಲಿ ಥರ್ಡ್ ಮ್ಯಾನ್ ಮತ್ತು ಫೈನ್ ಲೆಗ್ಗನ್ನು ಒಳಗಡೆ ತೊಗೊಂಬರ್ಬೋದು. ಯಾಕಂತಂದರೆ ಅವರು ಸ್ಕೂಪು ಆ ಥರ ಈ ಥರ ಶಾಟ್ ಹೊಡೆಯೋದಿಲ್ಲ, ಆರ್ಥೋಡಾಕ್ಸ್ ಕ್ರಿಕೆಟಿಂಗ್ ಶಾಟ್ ಹೊಡಿತಾರೆ ಅಂತ. ಅಲ್ಲಿ ನಿಮಗೆ ಮಿಡ್ ವಿಕೆಟ್, ಅಲ್ಲಿ ಲಾಂಗ್ ಆಫ್ ಲಾಂಗ್ ಆನು ಅಲ್ಲೆಲ್ಲ ಫೀಲ್ಡರನ್ನು ಪ್ಲೇಸ್ ಮಾಡ್ತಾರೆ. ಬಟ್ 360 ಡಿಗ್ರಿ ಕೆಪಾಸಿಟಿ ಇರುವಂಥ ಪ್ಲೇಯರ್ ಬಂದ ಕೂಡ ಅಪೋಸಿಷನ್ಸ್ಗೂ ಕೂಡ ತಲೆನೋವು, ಎಲ್ಲಿ ಫೀಲ್ಡರನ್ನು ಸೆಟ್ ಮಾಡಬೇಕಂತ. ಆ್ಯಂಡ್ ಕನ್ಸಿಸ್ಟೆಂಟಾಗಿ ಆಡ್ತಾ ಇದ್ದಾರೆ ಸೂರ್ಯಕುಮಾರ್ ಯಾದವ್ ಅವರು. ಮುಂಬೈ ಇಂಡಿಯನ್ಸ್ ಪಾಲಿಗೆ ಹೈಯೆಸ್ಟ್ ರನ್ ಗೆಟ್ಟರಲ್ಲಿ ಏನು ಸೂರ್ಯಕುಮಾರ್ ಯಾದವ್ ಅವರು ಇದ್ದಾರಲ್ಲ, ಅವರ ಹತ್ತಿರ ಕೂಡ ಬೇರೆ ಬ್ಯಾಟ್ಸ್ಮನ್ ಇಲ್ಲ, ಅಷ್ಟು ಸೂಪರಾಗಿ ಆಡ್ತಾ ಇದ್ದಾರೆ. ತಿಲಕ್ ವರ್ಮಾ ಈ ಸೀಸನಲ್ಲಿ ಹೇಳಿಕೊಳ್ಳುವಂಥ ಪ್ರದರ್ಶನ ಏನು ಬಂದಿಲ್ಲ. ಬಟ್ ನಿನ್ನೆ 11 ಬಾಲಿಗೆ 25 ರನ್ ಏನು ಚಚ್ಚಿದ್ರಲ್ಲ, ಸೊ ಇಲ್ಲ ಅಣ್ಣ ನಾನು ಬರ್ತೇನೆ ಬೀಸ್ತೇನೆ ಔಟ್ ಆಗ್ತೇನೆ ಅನ್ನೋ ಥರ ನಿನ್ನೆ ಬ್ಯಾಟ್ ಬೀಸಿದ್ರು.
ಅದೇ ಥರ ಕಂಟಿನ್ಯೂ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ. ಆ್ಯಂಡ್ ಇನ್ನೊಂದು ಟ್ರೂ ಆಲ್ರೌಂಡರ್ ಅವರ್ ಮುಂಬೈ ಇಂಡಿಯನ್ಸ್ನ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಅವರು ನೋಡಿ, ನಿನ್ನೆ ಗೆಲುವಲ್ಲಿ ಅವ್ರು ಏನು ಕಾರ್ಡ್ಸಿಯಾ ಅವರ ಓವರಲ್ಲಿ ಲಾಸ್ಟ್ ಓವರಲ್ಲಿ ಏನು 3 ಸಿಕ್ಸ್ ಹೊಡೆದ್ರಲ್ಲ, 3 ಬಿಗ್ ಸಿಕ್ಸ್ ಹಾರ್ದಿಕ್ ಪಾಂಡ್ಯ ಅವರು, ಅದು ಎಷ್ಟು ಇಂಪಾರ್ಟೆಂಟ್ ಆಗಿ ವರ್ಕ್ ಆಯಿತು ಮುಂಬೈ ಇಂಡಿಯನ್ಸ್ಗೆ. ಆ ಓವರಲ್ಲಿ ಕಾರ್ಡ್ಸಿಯಾ ಏನಾದರೂ ಸಿಕ್ಕಾಪಟ್ಟೆ ಸೂಪರಾಗಿ ಬಾಲ್ ಹಾಕಿದ್ದಿದ್ರೆ 3 ಸಿಕ್ಸ್ ಬಂದಿರದಿದ್ರೆ ಇನ್ನೂ ಸಹ ಕ್ಲೋಸ್ ಆಗ್ತಿತ್ತು ಮ್ಯಾಚ್. ನೆಕ್ ಟು ನೆಕ್ ಬರ್ತಾ ಇತ್ತು. ಆ 3 ಸಿಕ್ಸ್ ಎಷ್ಟು ಟರ್ನಿಂಗ್ ಪಾಯಿಂಟ್ ಆಯಿತು. ಬ್ಯಾಟಿಂಗ್ ಅಂತ ಬಂದಾಗ ಬೌಲಿಂಗಲ್ಲಿ ಅಷ್ಟು ಹೇಳಿಕೊಳ್ಳುವಂಥದ್ದು ಏನು ಮಾಡಲಿಲ್ಲ ಲಾಸ್ಟ್ ಫ್ಯೂ ಗೇಮ್ಸಲ್ಲಿ ಹಾರ್ದಿಕ್ ಪಾಂಡ್ಯ ಅವರು. ಬಟ್ ಸ್ಟಿಲ್ ವೆರಿ ಡೇಂಜರಸ್ ಪ್ಲೇಯರ್, ಭಯಂಕರ ಹಿಟ್ಟರ್. ಸ್ಯಾಂಟ್ನರ್ ಐ ಥಿಂಕ್ T20 ಕ್ಯಾಪ್ಟನ್ ಅಲ್ವಾ ನ್ಯೂಜಿಲೆಂಡ್, ಇದು ಒಳ್ಳೆ ಆಲ್ರೌಂಡರು. ಸೊ ಇಷ್ಟು ಮ್ಯಾಚ್ ವಿನ್ನರ್ಸ್ ಇದ್ದಾರೆ. ಆ ಕಡೆ ಬೋಲ್ಟ್ ಇದ್ದಾರೆ ಓಪನಿಂಗ್ ಓವರ್ಸ್ ಹಾಕ್ಲಿಕ್ಕೆ. ಫಸ್ಟು ಓವರಲ್ಲಿ ಹೈಯೆಸ್ಟ್ ವಿಕೆಟ್ ತೆಗೆದಿರೋದು IPL ಅಲ್ಲಿ ಬೋಲ್ಟ್ ಅವರೇ. ಸೆಕೆಂಡ್ ಪ್ಲೇಸಲ್ಲಿ ಭುವನೇಶ್ವರ್ ಕುಮಾರ್ ಇದ್ದಾರೆ ಅಂತ ಕಾಣ್ತದೆ. ಮತ್ತು ಗ್ಲೀಸನ್ ಅವರು ಆಡ್ತಾರೆ ಇಲ್ವಂತ ಗೊತ್ತಿಲ್ಲ. ಅವರ ಫಿಟ್ನೆಸ್ ಅಥವಾ ದೀಪಕ್ ಚಹರ್ ಅವರ ಫಿಟ್ನೆಸ್ ಮೇಲೆ ಡಿಪೆಂಡ್. ದೀಪಕ್ ಚಹರ್ ಫಿಟ್ ಆದರೆ ದೀಪಕ್ ಚಹರ್ ಅವರನ್ನೇ ಹಾಕ್ಕೊಳ್ತಾರೆ ಏನೋ ನಾಳಿನ ಮ್ಯಾಚಿಗೆ. ಆಗ 3 ಫಾರಿನರ್ಸ್ ಜೊತೆಗೆ ಮುಂಬೈ ಇಂಡಿಯನ್ಸ್ ಹೋಗ್ಬೋದು. ಏನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಡಿಪೆಂಡಿಂಗ್ ಆನ್ ದ ಪಿಚ್ ನನ್ನ ಪ್ರಕಾರ ಕರಣ್ ಶರ್ಮಾ ಅಥವಾ ಅಶ್ವನಿ ಕುಮಾರ್ ಅವರನ್ನ ಆಡಿಸ್ತಾರೆ. ಬೌಲಿಂಗ್ ಪಿಚ್ ಫಾಸ್ಟ್ ಬೌಲಿಂಗಿಗೆ ಪೂರಕ ಆಗ್ತಿದ್ರೆ ಅಶ್ವನಿ ಕುಮಾರ್ ಅವರು ಬರ್ತಾರೆ. ಲೆಗ್ ಸ್ಪಿನ್ನರ್ ಒಂದು ಇರಲಿ ಅಂತಿದ್ರೆ ಕರಣ್ ಶರ್ಮಾ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ. ಒಂದೇ ಪ್ಲೇಸ್ ನನಗೆ ಕನ್ಫ್ಯೂಷನ್ ಇರೋದು, ರಾಜ್ ಬಾವ ಅಲ್ಲ ಅವ್ರ ಹೆಸರು, ಪಾಪ ಅವರು ಎಂತಕ್ಕೆ ಟೀಮಲ್ಲಿ ಇದ್ದಾರೆ ಅಂತ. ಬ್ಯಾಟಿಂಗ್ ಸಿಗ್ತಾ ಇಲ್ಲ. ನಮಂದಿರ್ ಬಗ್ಗೆ ಮಾತಾಡೋದು ಮರ್ತದೆ. ಒಳ್ಳೆ ಪ್ರಾಸ್ಪೆಕ್ಟ್ ಅಣ್ಣ, ಬರ್ತಾರೆ ಡಮ್ ಅಂತ ಹೊಡಿತಾರೆ. ಸೊ ನಿಮಗೆ ನಮಂದಿರ್ ಅವ್ರ ತನಕ ಬ್ಯಾಟಿಂಗ್ ಇದೆ. ನಮಂದಿರ್ ಆದಮೇಲೆ ಸ್ಯಾಂಟ್ನರ್ ಅವರನ್ನು ನೀವು ಕಳಿಸ್ತಿದ್ದೀರಿ, ರಾಜ್ ಭವನನ್ನು ಇಟ್ಕೊಂಡಿದ್ದೀರಿ. ರಾಜ್ ಭವನಿಗೆ ನೀವು ಬೌಲಿಂಗ್ ಸಹ ಕೊಡ್ತಾ ಇಲ್ಲ, ಬ್ಯಾಟಿಂಗ್ ಅವಕಾಶ ಸಿಗ್ತಾ ಇಲ್ಲ. ಪಾಪ ಫೀಲ್ಡರ್ ಆಗಿ ಟೀಮಲ್ಲಿದ್ದಾರೆ. ಸೊ ನಾಳೆ ಅವರು ಇರ್ತಾರಾ ಇಲ್ವಾ, ಅಥವಾ ಗ್ಲೀಸನ್ ಅವ್ರನ್ನ ಕಂಟಿನ್ಯೂ ಮಾಡಿಕೊಂಡು ರಾಜ್ಭಾವ ಬದಲು ದೀಪಕ್ ಚಹರನ್ನು ಹಾಕೊಳ್ತಾರ, ಅದು ನಂಗೆ ಗೊತ್ತಿಲ್ಲ. ಯಾಕಂದರೆ ದೀಪಕ್ ಚಹರ್ ಕೂಡ ಒಂದು ರೇಂಜಿಗೆ ಬ್ಯಾಟಿಂಗ್ ಮಾಡ್ತಾರೆ. ಸೊ ಅದೊಂದು ಏನಾದ್ರು ತಂಡದಲ್ಲಿ ಬದಲಾವಣೆ ಇರಬಹುದು. ಆ್ಯಂಡ್ ಈ ಕಡೆ ಪಂಜಾಬ್ ತಂಡ ನೋಡೋದಿದ್ರೆ ನಿಮಗೆ ಬ್ಯಾಟಿಂಗ್ ಸಾಲಿಡ್ ಉಂಟು, ಏನು ಟೆನ್ಷನ್ ಏನಿಲ್ಲ. ಪ್ರಿಯಾಂಚಾರ್ಯ, ಪ್ರಭ್ ಸಿಮ್ರನ್ ಸಿಂಗ್ ಪವರ್ ಪ್ಲೇಯಲ್ಲಿ ನಿಂತರೆ ದಡಬಡ ಅಂತ ಹೊಡೆದ್ರೆ ಅದು ಬಿಗ್ಗೆಸ್ಟ್ ಪ್ಲಸ್ ಪಂಜಾಬ್ ಪಾಳ್ಯಕ್ಕೆ. ಅದಾದಮೇಲೆ 1 ಡೌನಲ್ಲಿ ನಿಮಗೆ ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ ಜಾಶ್ ಇಂಗ್ಲಿಷ್ ಬರ್ತಾರೆ ಅಥವಾ ಶ್ರೇಯಸ್ ಅಯ್ಯರ್ ಬರ್ತಾರೆ. ಅದಾದಮೇಲೆ ಸ್ಟಾಯ್ನಿಸ್ ಇದ್ದಾರೆ, ಈಗ ಓಮರ್ ಜಾಯ್ ಅವರು ಇದ್ದಾರೆ. ಸೊ ಆ ಥರದ್ದೇನು ಶಶಾಂಕ್ ಸಿಂಗ್ ಒಳ್ಳೆ ಫಿನಿಷರು. ಸೊ ಜಿದ್ದಿನ ಮ್ಯಾಚ್ ಆಗ್ಬೋದು. ಮೊಮೆಂಟಮ್ ಯಾರ ಕಡೆಗಿದೆ? ಮೊಮೆಂಟಮ್ ಸದ್ಯಕ್ಕೆ ನಿನ್ನೆ ಅಷ್ಟೇ ವಿನ್ ಆಗಿರೋದ್ರಿಂದಾಗಿ ಮುಂಬೈ ಇಂಡಿಯನ್ಸ್ ಜೊತೆಗೆ ಮೊಮೆಂಟಮ್ ಇದೆ, ಒಪ್ತೇನೆ. ಬಟ್ 1 ವಾರದ ಹಿಂದೆ ಅಷ್ಟೇ ಮುಂಬೈ ಇಂಡಿಯನ್ಸ್ನ ಲಾಸ್ಟ್ ಮ್ಯಾಚ್, ಲೀಗ್ ಹಂತದ ಲಾಸ್ಟ್ ಮ್ಯಾಚ್, ಮುಂಬೈ ಮತ್ತು ಪಂಜಾಬ್ ಇದು ಎರಡರದ್ದು ಲಾಸ್ಟ್ ಮ್ಯಾಚ್ ಅದೇ ಆಗಿತ್ತು. ಪಂಜಾಬ್ ವರ್ಸಸ್ ಮುಂಬೈ ಮ್ಯಾಚಲ್ಲಿ ಮುಂಬೈಯನ್ನು ಕ್ಯಾರೆ ಇಲ್ಲ ಅನ್ನುವ ರೇಂಜಿಗೆ ಪಂಜಾಬ್ ಅವರು ಹೊಡೆದು ಹಾಕಿದರು. ಸೊ 184 ಮಾತ್ರ ಮುಂಬೈಗೆ ಹೊಡಿಲಿಕ್ಕಾದದ್ದು. ಐ ಥಿಂಕ್ 7 ವಿಕೆಟಿಗೆ 184 ಹೊಡೆದಿದ್ರು. ಇವರು 3 ವಿಕೆಟಿಗೆ ಹೊಡೆದು ಹಾಕಿದ್ರು ಪಂಜಾಬ್ 18.3 ಓವರ್ಸಲ್ಲಿ. ಸೊ ಅದೊಂದು ಗಮನದಲ್ಲಿ ಇಟ್ಕೊಂಡು ನೋಡಿದಾಗ ಪಂಜಾಬ್ ಮೊಮೆಂಟಮ್ ಒಪ್ತೇನೆ ನಾನು, ಮುಂಬೈ ಕಡೆಗೆ ಉಂಟು. ಯಾಕಂತಂದರೆ 5 ಸಲದ ಚಾಂಪಿಯನ್ನು, 6ನೇ ಸಲ ಚಾಂಪಿಯನ್ ಆಗಬೇಕಂತ ಕನಸು ಕಾಣ್ತಾ ಇದ್ದಾರೆ. GT ಹೊಡೆದಾಕಿದ್ದಾರೆ. ಆ್ಯಂಡ್ ಪಂಜಾಬ್ ಕಿಂಗ್ಸ್ RCB ಎದುರು ಹೀನಾಯಾಗಿ ಸೋತಿದೆ. ಸೊ ಮೊಮೆಂಟಮ್ ಮುಂಬೈ ಕಡೆಗೆ ಉಂಟು. ಬಟ್ ಪಂಜಾಬನ್ನು ಅಷ್ಟು ಈಸಿಯಾಗಿ ತೊಗೊಳ್ಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಪಂಜಾಬ್ಗೆ ಟು ಬಿ ಆನೆಸ್ಟ್ ನಾನು ಹೇಳ್ತೇನೆ, ನಥಿಂಗ್ ಟು ಲೂಸ್. ಅವರು 11 ವರ್ಷದ ನಂತರ ಪ್ಲೇ ಆಫಿಗೆ ಬಂದಿರೋದು ತುಂಬ ದೊಡ್ಡ ವಿಷಯ. ಅವರು ಓನರ್ಸ್ ಪರ್ಸ್ನಲಿ ತುಂಬ ಹ್ಯಾಪಿಯಾಗಿರ್ತಾರೆ ಒಂದು ಟೀಮ್ನ ಪರ್ಫಾರ್ಮೆನ್ಸ್. ಆ್ಯಂಡ್ ಆ ಟೀಮಲ್ಲಿ 6-7 ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಇದ್ದಾರೆ. ನಿಮಗೆ ಮುಂಬೈ ಇಂಡಿಯನ್ಸ್ ಮತ್ತು ಪಂಜಾಬ್ ಇದು ಎಕ್ಸ್ಪೀರಿಯನ್ಸ್ ನೋಡಿದರೆ ಅಜಗಜಾಂತರ ವ್ಯತ್ಯಾಸ. ಇಲ್ಲಿ ಎಲ್ಲ ಪ್ರೂವನ್ ಮ್ಯಾಚ್ ವಿನ್ನರ್ಸ್ ಇದ್ರೆ ಮುಂಬೈ ಇಂಡಿಯನ್ಸಲ್ಲಿ, ಈ ಕಡೆ ಎಲ್ಲ ಅನ್ಕ್ಯಾಪ್ಡ್ ಪ್ಲೇಯರ್ಸ್ ದಂಡೆ ತುಂಬಿದೆ ನೋಡಿ. ಪ್ರಿಯಾಂಚಾರ್ಯ ಅನ್ಕ್ಯಾಪ್ಡು, ಪ್ರಭ್ ಸಿಮ್ರನ್ ಸಿಂಗ್ ಅನ್ಕ್ಯಾಪ್ಡು, ಶಶಾಂಕ್ ಸಿಂಗ್ ಅನ್ಕ್ಯಾಪ್ಡು, ನೆಹಾಲ್ ವಾದೇರಾ ಅನ್ಕ್ಯಾಪ್ಡು, ವೈಶಾಖ್ ವಿಜಯ್ ಕುಮಾರ್ ಅನ್ಕ್ಯಾಪ್ಡ್ ಪ್ಲೇಯರ್, ಹರ್ಪ್ರೀತ್ ಬ್ರಾರ್ ಅನ್ಕ್ಯಾಪ್ಡ್ ಪ್ಲೇಯರ್. ಈ ಥರ ಅನ್ಕ್ಯಾಪ್ಡ್ ಪ್ಲೇಯರ್ಸನ್ನು ಇಟ್ಕೊಂಡು ಇಲ್ಲಿ ತನಕ ಬಂದಿರೋದು ಸಿಕ್ಕಾಪಟ್ಟೆ ದೊಡ್ಡ ವಿಷಯ. ಬಟ್ 2 ಅವಕಾಶ ಸಿಗುವಾಗ ಒಂದಂತೂ ಸೋತಿದ್ದಾರೆ, ಇನ್ನೊಂದರಲ್ಲೂ ಸೋತರೆ ಒಂದು ಮನಸ್ಸಿಗೆ ತುಂಬ ಅವ್ರಿಗೆ ಬೇಜಾರಾಗ್ತದೆ. ಸೊ ನಾಳೆ ಯಾವ ತಂಡ ವಿನ್ ಆಗುತ್ತದೆ, RCB ಎಗೇನ್ಸ್ಟ್ ಫೈನಲಲ್ಲಿ ಯಾವ ತಂಡ ಆಡ್ತದೆ ಅಂತ ನೀವೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ಓಕೆ ಯಾರನ್ನು ಸಪೋರ್ಟ್ ಮಾಡ್ತೇನೆ ನಾನು, ನನಗೆ ಪಂಜಾಬ್ ಬರಲಿ ಅಂತ. ಒಂದು ಹೊಸ ಚಾಂಪಿಯನ್ ನೋಡುವ ಹಾಗೆ ಆಗ್ತದೆ. ಇನ್ನೊಂದು, ನಾ RCB ಫ್ಯಾನ್ ಆಗಿರೋದ್ರಿಂದಾಗಿ ನನಗೆ ಮುಂಬೈ ಇಂಡಿಯನ್ಸ್ ಫೈನಲಿಗೆ ಬಂದರೆ ಸಿಕ್ಕಾವಡ ಭಯ ಆಗ್ತದೆ. ಈಗ ಕಮೆಂಟ್ ಸೆಕ್ಷನ್ ಬರ್ತದೆ, ಅದು ಆ ಭಯ ಇರಬೇಕು ಅಣ್ಣ. ನಂಗೆ ಭಯ ಉಂಟಣ್ಣ,
ಮುಂಬೈ ಇಂಡಿಯನ್ಸ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಟೀಮು, ಮ್ಯಾಚ್ ವಿನ್ನರ್ಸ್ ತುಂಬ ಜನ ಇದ್ದಾರೆ, ಪ್ರೂವನ್ ಮ್ಯಾಚ್ ವಿನ್ನರ್ಸು. ಸೊ ಆ ಎಲ್ಲ ದೃಷ್ಟಿಕೋನದಿಂದ ನೋಡಿದಾಗ ಅಣ್ಣ 5 ಸಲ ಚಾಂಪಿಯನ್ ಆಗಿದ್ದಾರೆ. ಅದ್ರಲ್ಲಿ ನೋಡಿ ನಂಗೆ ಭಯ ಇದೆ ಅಣ್ಣ, ನಾನು ಭಯ ಇಲ್ಲ ಅಂತೆಲ್ಲ ಹೇಳೋದಿಲ್ಲ, ಭಯ ಇದೆ. ಸೊ ನನ್ನ ಸೆಕೆಂಡ್ ಫೇವ್ರೆಟ್ ಟೀಮು ಮುಂಬೈ ಇಂಡಿಯನ್ಸ್ ಆದರೂ ಕೂಡ ನಾನು ನಾಳೆ ಪಂಜಾಬ್ ಕಿಂಗ್ಸ್ ವಿನ್ ಆಗಲಿ ಅಂತ ನಾನು ಬಯಸ್ತೇನೆ. ನಿಮಗೆ ಯಾರು ವಿನ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ? ಯಾರು ವಿನ್ ಆಗಬೇಕು? 2 ಸರಿ ನೀವೇ ಕಮೆಂಟ್ ಸೆಕ್ಷನ್ ತಿಳಿಸಿ. 15 ನಿಮಿಷ ಮಾತಾಡೋದು ನಾವು, ದೇವರೇ. ಸರಿಯಾಗಿದೆ, ಬರುವ ನಾಳೆ ಮ್ಯಾಚ್ ಮುಗಿದ್ಮೇಲೆ ಸಿಗುವ. ನಮಸ್ಕಾರ ಫ್ರೆಂಡ್ಸ್.